ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ಸ್ ಟು ಅರವಿಂದ್ಸ್ ಎಜುಕೇಷನ್ ಯೂಟ್ಯೂಬ್ ಚಾನಲ್. ಸೊ ಇಲ್ಲಿ ಟೈಮ್ ಆ್ಯಂಡ್ ವರ್ಕ್ ಸೆಷನ್ 2 ಅಲ್ಲಿ ಕಂಟಿನ್ಯೂಯೇಷನ್ ಪ್ರಾಬ್ಲಮ್ಸ್ನ ನೋಡೋಣ. ಓಕೆ, ಸೊ ಫಸ್ಟ್ ಕ್ವಶನ್ ನೋಡಿ, ಎ ಕ್ಯಾನ್ ಡೂ ಎ ಬಿಟ್ ಆಫ್ ವರ್ಕ್ ಇನ್ 8 days. ಓಕೆ, ಎ ಏನು ಮಾಡ್ತಾನೆ, ಒಂದು ವರ್ಕ್ನ 8 ದಿನದಲ್ಲಿ ಮುಗಿಸ್ತಾನೆ. ವಿಚ್ ಬಿ ಅಲೋನ್ ಕ್ಯಾನ್ ಡೂ ಇಟ್ ಇನ್ 10 days. ಬಿ 10 days ಮುಗಿಸ್ತಾನೆ. ಸೊ ಇನ್ ಹೌ ಲಾಂಗ್ ಬೋತ್ ಕೋಆಪರೇಟಿಂಗ್ ಕ್ಯಾನ್ ಡೂ ಇಟ್. ಅಂದರೆ ಒಂದು ಕೆಲಸನ ಎ 8 ದಿನದಲ್ಲಿ ಮುಗಿಸಿದರೆ ಬಿ ಅದ ಕೆಲಸನ 10 ದಿನದಲ್ಲಿ ಮುಗಿಸ್ತಾನೆ. ಸೊ ಇಬ್ಬರು ಜೊತೆಯಾಗಿ ಮಾಡಿದರೆ ಕೆಲಸನ ಮಾಡಿದರೆ ಎಷ್ಟು ದಿನದಲ್ಲಿ ಮುಗಿಸ್ತಾರೆ ಅನ್ನೋದು ಒಂದು ಸಿಂಪಲ್ ಕ್ವಶನ್ನು. ಲಾಸ್ಟ್ ಸೆಷನಲ್ಲಿ ಸೇಮ್ ಕ್ವಶನ್ ನೋಡಿದ್ವಿ. ಸೊ ಲಾಸ್ಟ್ ಸೆಷನ್ ಇಲ್ದಂಗೆ ಎ ಬಿ ಬರ್ಕೊಳ್ಳಿ. ಸೊ ಎ ಕ್ಯಾನ್ ಡೂ ಇಟ್ ಇನ್ 8 days, 8 ದಿನದಲ್ಲಿ ಮುಗಿಸ್ತಾನೆ. ಬಿ ಕ್ಯಾನ್ ಡೂ ಇಟ್ ಇನ್ 10 days. ಸೊ ನಾವು ಇಲ್ಲಿ ಏನು ಮಾಡಬೇಕು, ಸಿಂಗಲ್ ಡೇ ವರ್ಕ್, ಒನ್ ಡೇ ವರ್ಕ್ ಏನಿದೆ ಅದನ್ನು ನಾವು ತೆಗಿಬೇಕಂದ್ರೆ ಸೊ ಟೋಟಲ್ ವರ್ಕ್ ತಗೋಬೇಕು. ಟೋಟಲ್ ವರ್ಕು ಎಲ್ ಸಿ ಎಮ್ ಆಫ್ ದೀಸ್ ಟು. ಎಲ್ ಸಿ ಎಮ್ ಏನು ಬರುತ್ತೆ, 40 ಬರುತ್ತೆ. ಒಂದ್ಸರಿ ನೀವು ಚೆಕ್ ಮಾಡ್ಕೊಳ್ಳಿ, 40 ಎಲ್ ಸಿ ಎಮ್ ಬರುತ್ತೆ. ಸೊ ನೋಡಿ, ಈ 40ನ 8ಅಲ್ಲಿ ಡಿವೈಡ್ ಮಾಡಿದರೆ you will get the one day work of A, that is 5. ಇಲ್ಲಿ 4 ಬರುತ್ತೆ. 40ನ ಡಿವೈಡೆಡ್ ಬೈ 10 ಮಾಡಿದರೆ. ಸೊ ದಿಸ್ ಈಸ್ ಏನು ಟೋಟಲ್ ವರ್ಕ್. ಇದೇನಿದು ಎಲ್ ಸಿ ಎಮ್, ಇದು ಎಲ್ ಸಿ ಎಮ್ ಆಫ್ ದೀಸ್ 2. ಇದು ಒನ್ ಡೇ ವರ್ಕ್. 5 ಯೂನಿಟ್ಸ್ ಒನ್ ಡೇಯಲ್ಲಿ ಎ ಕಂಪ್ಲೀಟ್ ಮಾಡ್ತಾನೆ. ಬಿ 4 ಯೂನಿಟ್ಸ್ ಒನ್ ಡೇಲಿ ವರ್ಕ್ ಕಂಪ್ಲೀಟ್ ಮಾಡ್ತಾನೆ. ಸೊ ನಮಗೇನು ಬೇಕು, ಇಬ್ಬರು ಜೊತೆಗೆ ಸೇರ್ ಮಾಡಿದರೆ ಎಷ್ಟು ದಿನದಲ್ಲಿ ಕಂಪ್ಲೀಟ್ ಮಾಡ್ತಾರೆ ವರ್ಕ್ನ ಅಂತ ತಾನೆ. ಸೊ ಎ ಪ್ಲಸ್ ಬಿ ಹಾಕಿದರೆ ನಮಗೆ ಇದನ್ನು ತೊಗೊಳ್ಳಿ, 5 ಪ್ಲಸ್ ಟೋಟಲ್ ವರ್ಕ್ 5 ಪ್ಲಸ್ 4, ಇಬ್ಬರು ಸೇರಿದರೆ ಒಂದು ದಿನಕ್ಕೆ 9 ಯೂನಿಟ್ಸ್ ವರ್ಕ್ ಮಾಡ್ತಾರೆ. 9 ಯೂನಿಟ್ಸ್ ವರ್ಕ್. ಸೊ ನಮಗೆ ಆನ್ಸರ್ ಏನು ಬೇಕು, 40 ಡಿವೈಡೆಡ್ ಬೈ ಟುಗೆದರ್ 40 ಡಿವೈಡೆಡ್ ಬೈ ಟೋಟಲ್ ವರ್ಕ್ ಡಿವೈಡೆಡ್ ಬೈ ಒನ್ ಡೇ ವರ್ಕ್ನ, ಅವರಿಬ್ಬರದು ಒನ್ ಡೇ ವರ್ಕ್ನ ಡಿವೈಡೆಡ್ ಮಾಡಿದರೆ ದಿಸ್ ಈಸ್ ದ ಆನ್ಸರ್, 40/9. ಇಬ್ಬರು ಟುಗೆದರ್ ಸೇರಿಕೊಂಡು ಜೊತೆ ಕೆಲಸ ಮಾಡಿದರೆ 40/9 ಡೇಸಲ್ಲಿ ವರ್ಕ್ನ ಕಂಪ್ಲೀಟ್ ಮಾಡ್ತಾರೆ. ದಿಸ್ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್. ಎ ಆ್ಯಂಡ್ ಬಿ ಟುಗೆದರ್ ಕ್ಯಾನ್ ಡೈವ್ ಎ ಟ್ರೆಂಚ್ ಇನ್ 12 days. ಅಂದರೆ ಟ್ರೆಂಚ್ ಅಂದರೆ ಟ್ರೆಂಚ್ ತೆಗೆಯೋದು, ಗುಂಡಿ ತೆಗೆಯೋದು. ಓಕೆ, ಆ ಕೆಲಸನ ಎ ಆ್ಯಂಡ್ ಬಿ ಜೊತೆಗೆ ಸೇರಿಕೊಂಡ್ರೆ 12 ದಿನದಲ್ಲಿ ಮುಗಿಸ್ತಾರೆ. ಎ ಒಬ್ಬನೇ ಮಾಡಿದರೆ 30 ದಿನದಲ್ಲಿ ಕೆಲಸ ಮುಗಿಸ್ತಾನೆ. ಬಿ ಒಬ್ಬನೇ ಮಾಡಿದರೆ ಎಷ್ಟು ದಿನದಲ್ಲಿ ಕೆಲಸ ಮುಗಿಸ್ತಾನೆ ಅಂತ ಕ್ವಶನ್ ಇದೆ. ಸೊ ನೋಡೋಣ, ಎ ಆ್ಯಂಡ್ ಬಿ ಜೊತೆ ಕೆಲಸ ಮಾಡಿದರೆ ಎಷ್ಟು ದಿನದಲ್ಲಿ ಮುಗಿಸ್ತಾರೆ, 12 ದಿನ. ಓಕೆ, ಎ ಒಬ್ಬನೇ ಕೆಲಸ ಮಾಡಿದರೆ ಎಷ್ಟು ದಿನದಲ್ಲಿ ಮುಗಿಸ್ತಾನೆ, 30 ದಿನ. ಸೊ ನಮಗೆ ಟೋಟಲ್ ವರ್ಕ್ ಬೇಕು ಅಂದರೆ ಏನು ಮಾಡಬೇಕು, ಎಲ್ ಸಿ ಎಮ್ ತೆಗಿಬೇಕು. ಎಲ್ ಸಿ ಎಮ್ ಎಷ್ಟು ಬರುತ್ತೆ, 12 ಮತ್ತು 30 ಎಲ್ ಸಿ ಎಮ್ಮು 60 ಬರುತ್ತೆ. ಓಕೆ, ಸೊ ನಮಗೆ ಎ ಮತ್ತು ಬಿದು ಒನ್ ಡೇ ವರ್ಕು 60 ಡಿವೈಡೆಡ್ ಬೈ 12 ಮಾಡಿದರೆ 5. ಓಕೆ, ಎದು ಒನ್ ಡೇ ವರ್ಕ್ ಬಂದುಬಿಟ್ಟು 2 ಯೂನಿಟ್ಸ್. ಸೊ ಇಲ್ಲೇನು ಕೇಳಿದೆ, ನಮಗೆ ಬಿ ಒಬ್ಬನೇ ಕೆಲಸ ಮಾಡಿದರೆ ಎಷ್ಟು ದಿನದಲ್ಲಿ ಮುಗಿಸ್ತಾನೆ ಅಂತ ಕೇಳಿದ್ದೇನೆ. ಸೊ ನಮಗೆ ಇಲ್ಲಿ ಏನು ಬಂದಿದೆ, ವರ್ಕು ಎ ಪ್ಲಸ್ ಬಿದು ಒನ್ ಡೇ ವರ್ಕು 5 ಯೂನಿಟ್ಸ್, ಎದು ಒನ್ ಡೇ ವರ್ಕು 2 ಯೂನಿಟ್ಸ್. ಸೊ ಬಿಗೆ ಸಬ್ಸ್ಟಿಟ್ಯೂಟ್ ಮಾಡಿದರೆ 5 - 2. ಈ ಈಕ್ವೇಷನ್ಗೆ 5 - 2 ಅಂದರೆ 3 ಯೂನಿಟ್ಸ್ ವರ್ಕ್ ಒನ್ ಡೇ. ಸೊ ಬಿ ಈಸ್ ಈಕ್ವಲ್ ಟು ಟೋಟಲ್ ವರ್ಕ್ ಡಿವೈಡೆಡ್ ಬೈ ಒನ್ ಡೇ ವರ್ಕ್. ಎಷ್ಟು ಬರುತ್ತೆ ಆನ್ಸರ್ ನಿಮಗೆ ಮಾಡಿದರೆ 20 days. ಓಕೆ, ಸಿ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್. ಎ ಕ್ಯಾನ್ ಫ್ಯಾಬ್ರಿಕೇಟ್ ಡಿವೈಡರ್ ಇನ್ 30 days. ಎ ಒಂದು ಕೆಲಸನ 30 ದಿನದಲ್ಲಿ ಮಾಡಿದರೆ ಬಿ ಅಲೋನ್ ಕ್ಯಾನ್ ಅಸೆಂಬಲ್ ಇಟ್ ಇನ್ 40 days. ಬಿ ಅದನ್ನ ಅಸೆಂಬಲ್ ಮಾಡೋದಕ್ಕೆ 40 ದಿನ ತೊಗೊತಾನೆ. ಇಫ್ ದ ಕನ್ಸ್ಟ್ರಕ್ಟ್ ಇಟ್ ಟುಗೆದರ್ ಆ್ಯಂಡ್ ಗೆಟ್ ಆ್ಯನ್ ಇನ್ಸ್ಟಾಲ್ಮೆಂಟ್ ಆಫ್ 7000, ವಾಟ್ ಬೀಸ್ ಆಫರ್. ನೋಡಿ, ಇದೊಂದು ಸ್ವಲ್ಪ ಹೈ ಲೆವೆಲ್ ಕ್ವಶನ್ ಇದೆ. ನೋಡಿ,
ಇಲ್ಲಿ ಒಂದು ಫ್ಯಾಬ್ರಿಕೇಟ್ ವರ್ಕ್ ಫ್ಯಾಬ್ರಿಕೇಟ್ ವರ್ಕ್ನ 30 ದಿನದಲ್ಲಿ ಮಾಡಿದರೆ ಬಿ ಅಲೋನ್ ಕ್ಯಾನ್ ಅಸೆಂಬಲ್ ವರ್ಕ್ನ ಫ್ಯಾಬ್ರಿಕೇಟ್ ಡಿವೈಡರ್ ಇಲ್ಲಿ ಮಾಡೋದು. ಇಲ್ಲಿ ಅದನ್ನು ಅಸೆಂಬಲ್ ಮಾಡಿದರೆ 40 ದಿನ ಆಗುತ್ತೆ ಬಿಗೆ. ಇಫ್ ದೇ ಕನ್ಸ್ಟ್ರಕ್ಟ್ ಅಸೆಂಬಲ್ ಟುಗೆದರ್, ಕನ್ಸ್ಟ್ರಕ್ಟ್ ಇಬ್ಬರು ಜೊತೆ ಕನ್ಸ್ಟ್ರಕ್ಟ್ ಮಾಡಿದರೆ ಆ್ಯಂಡ್ ಗೆಟ್ ಇನ್ಸ್ಟಾಲ್ಮೆಂಟ್ ಆಫ್ 7 rupees, ಇಬ್ಬರು ಜೊತೆ ಮಾಡಿದರೆ 7,000 ದುಡ್ಡು ಬರುತ್ತೆ. ಹಾಗಾಗಿ ಬಿದು ಎಷ್ಟು ಆಫರ್, ಅದರಲ್ಲಿ 7,000ದಲ್ಲಿ ಬಿಗೆ ಎಷ್ಟು ಬರುತ್ತೆ ರೇಷಿಯೋ ಕಂಡುಹಿಡಿಬೇಕಿಲ್ಲಿ. ಓಕೆ, ಸೊ ಸಿಮಿಲರ್ ಎ 30 ದಿನ, ಬಿ 40 ದಿನ, ಟೋಟಲ್ ವರ್ಕ್ ಎಲ್ ಸಿ ಎಮ್ ತೊಗೋಬೇಕು, 120 ಎಲ್ ಸಿ ಎಮ್ ಬರುತ್ತೆ. ಸೊ 1 ಡೇ ವರ್ಕ್ ಬಂದುಬಿಟ್ಟು ವಿಲ್ ಗೆಟ್ 4 ಹಿಯರ್. 1 ಡೇ ವರ್ಕ್ ಆಫ್ ಬಿ ಈಸ್ 3. ಇದು 120 ಡಿವೈಡೆಡ್ ಬೈ 30, 120 ಡಿವೈಡೆಡ್ ಬೈ 40. ಓಕೆ, ಸೊ ನೋಡಿ ಎ ಪ್ಲಸ್ ಬಿದು ಎಷ್ಟಾಯಿತು ಟೋಟಲ್ ವರ್ಕ್ 1 ಡೇ ವರ್ಕು 7 ಆಯಿತು. 4 + 3 = 7 ಯೂನಿಟ್ಸ್ ವರ್ಕ್ ಆಯಿತು. ಸೊ ಈಗೇನು ಮಾಡಬೇಕು ನೋಡಿ, A:B ರೇಷಿಯೋ ಏನಿದೆ ಮತ್ತು ರೇಷಿಯೋ ತಗೊಳ್ಳಿ. A:B 1 ಡೇ ವರ್ಕ್ ರೇಷಿಯೋ ಏನಿದೆ 4:3 ಇದೆ. ಸೊ ನಮಗೆ ಎಷ್ಟು ಅಮೌಂಟ್ ಬರ್ತಾಯಿದೆ ಇಲ್ಲಿ 7,000 ಅಮೌಂಟ್ ಎಷ್ಟಿದೆ 7,000 ನಮಗೆ ಬರ್ತಾಯಿದೆ. ಓಕೆ, ರೇಷಿಯೋ ಇದು ನಮಗೆ ಬೇಕಾಗಿಲ್ಲ. ಇವಾಗ ರೇಷಿಯೋ ಸಿಕ್ತಲ್ವಾ 4:3 ರೇಷಿಯೋ ಸಿಕ್ಕರೆ ನಿಮಗೆ ಆರಾಮಾಗಿ ಬಿ ಇದು ಮತ್ತು ಎದು ಇನ್ಸ್ಟಾಲ್ಮೆಂಟ್ ಎಷ್ಟಿದೆ ಅಂತ ಕಂಡುಹಿಡ್ಬೋದಲ್ವಾ. ಸೊ 7,000 ಇಂಟು ಬೀಸ್ ಅಮೌಂಟು ಕಂಡುಹಿಡ್ತಿರೋದು ನಾವು. 7,000 ಇಂಟು ಎಲ್ಲಿ ಹಾಕ್ಬೇಕು ಇಲ್ಲಿ ಬಿ ರೇಷಿಯೋ ಏನಿದೆ 3 ಹಾಕಬೇಕು ಇಲ್ಲಿ ನ್ಯೂಮರೇಟರಲ್ಲಿ. ಡಿನಾಮಿನೇಟರಲ್ಲಿ ಎ ಮತ್ತು ಬಿ ರೇಷಿಯೋನ ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಿದರೆ ಎಷ್ಟು ಬರುತ್ತೆ 7 ಬರುತ್ತೆ. ಸೊ ಈಗ ಪ್ರಾಬ್ಲಮ್ನ ಸಾಲ್ವ್ ಮಾಡಿ. 3,000 ಈಸ್ ದ ಕರೆಕ್ಟ್ ಆನ್ಸರ್. ನೋಡಿ ಸೇಮ್ ಇಲ್ಲಿ ತನಕ ನಿಮಗೆ ಅರ್ಥ ಆಯ್ತಲ್ಲ, ಸೇಮ್ ಇದೆ. ಇಲ್ಲೇನು ಮಾಡ್ತೀರಾ, ನಮಗೆ A:B ರೇಷಿಯೋ ಸಿಕ್ಕಿದೆ 4/3. ಓಕೆ, ಇದು ಸಿಕ್ಕ ಮೇಲೆ ಅಮೌಂಟ್ ಕೊಟ್ಟಿದ್ದಾನೆ, ರೇಷಿಯೋ ಇದೆ. ಸೊ ಕಂಡುಹಿಡಿಯೋದು ತುಂಬ ಈಸಿ. 7,000 ಇಂಟು ರೇಷಿಯೋ ಬಿದು ಬೇಕಂದರೆ ಬಿ ರೇಷಿಯೋ ಡಿವೈಡೆಡ್ ಬೈ ಟೋಟಲ್ ಓವರಾಲ್ 4 + 3 ಹಾಕಬೇಕು. ನಿಮಗೆ ಏದು ಬೇಕು ಅಂದರೆ ಏದು ಹಾಕಿ 4 ಹಾಕಿ ಡಿವೈಡೆಡ್ ಬೈ 7 ಹಾಕಿದ್ರೂ ನಿಮಗೆ ಆನ್ಸರ್ ಬರುತ್ತೆ ಎ ರೇಷಿಯೋಗೆ. ಓಕೆ, ನೆಕ್ಸ್ಟ್ ಕ್ವಶನ್. ಓಕೆ, ರವಿ ಕ್ಯಾನ್ ಡೂ ಎ ಪೀಸ್ ಆಫ್ ವರ್ಕ್ ಇನ್ 30 days ವೈಲ್ ಪ್ರಕಾಶ್ ಕ್ಯಾನ್ ಡೂ ಇಟ್ ಇನ್ 40 days. ರವಿ ಒಂದು ಪೀಸ್ ಆಫ್ ವರ್ಕ್ನ 30 ದಿನದಲ್ಲಿ ಮುಗಿಸಿದರೆ ಪ್ರಕಾಶ್ 40 ದಿನದಲ್ಲಿ ಮುಗಿಸ್ತಾನೆ. ಸೊ ಇನ್ ಹೌ ಮೆನಿ ಡೇಸ್ ದೇ ವಿಲ್ ಫಿನಿಶ್ ಇಟ್ ಟುಗೆದರ್. ಸೇಮ್, ವೆರಿ ಸಿಂಪಲ್. ಇಬ್ಬರು ಸೇರಿಕೊಂಡ್ರೆ ಎಷ್ಟು ದಿನದಲ್ಲಿ ಮುಗಿಸ್ತಾರೆ ಅಂತ. ಸೊ ರವಿ ಕ್ಯಾನ್ ಡೂ ಇಟ್ ಇನ್ 30 days ಮತ್ತು ಪ್ರಕಾಶ್ ಕ್ಯಾನ್ ಡೂ ಇಟ್ ಇನ್ 40 days. ಸೊ ಇದಕ್ಕೆ ರೇಷಿಯೋ ಎಷ್ಟಾಯಿತು 120, ಸಾರಿ LCM 120. ಇಟ್ ಇಸ್ ಎ ಟೋಟಲ್ ವರ್ಕ್. ಓಕೆ, 1 ಡೇ ವರ್ಕ್ ಆಫ್ ರವಿದು ಬಂದ್ಬಿಟ್ಟು 4 ಯೂನಿಟ್ಸ್, 1 ಡೇ ವರ್ಕ್ ಆಫ್ ಪ್ರಕಾಶ್ ಬಂದ್ಬಿಟ್ಟು 3 ಯೂನಿಟ್ಸ್ ಆಗುತ್ತೆ. ಸೊ ಇಬ್ಬರು ಸೇರಿಕೊಂಡು ಜೊತೆಗೆ ಕೆಲಸ ಮಾಡಿದರೆ 7 ಯೂನಿಟ್ಸ್ ಮಾಡ್ತಾರೆ. ಸೊ ಇನ್ನು ಎಷ್ಟು ಡೇಸಲ್ಲಿ ಕ್ಲಿಯರ್ ಮಾಡ್ತಾರೆ ಇಬ್ಬರು ಸೇರ್ಕೊಂಡು ಟುಗೆದರು? ಟೋಟಲ್ ವರ್ಕ್ ಡಿವೈಡೆಡ್ ಬೈ 1 ಡೇ ವರ್ಕ್ ಆಫ್ ಬೋತ್ 120 ಡಿವೈಡ್ ಬೈ 7 ಡೇಸ್. ಇಲ್ಲಿ ಆನ್ಸರ್ ತಪ್ಪಿದೆ, ಇದು ನೋಡಬೇಡಿ. ಓಕೆ, 120 ಡಿವೈಡ್ ಬೈ 7 ಡೇಸ್. ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ಎ ಕ್ಯಾನ್ ಡೂ ಎ ಜಾಬ್ ಇನ್ 15 days. ಎ ಒಂದು ಜಾಬ್ನ 15 ಡೇಸಲ್ಲಿ ಮುಗಿಸಿದರೆ ಒಬ್ಬ ಮ್ಯಾನ್ ಇದು ಎ ಅಲ್ಲ, ಒಬ್ಬ ಮನುಷ್ಯ 15 ದಿನದಲ್ಲಿ ಒಂದು ಜಾಬ್ ಮುಗಿಸಿದರೆ ಇಸ್ ಫಾದರ್ ಅವ್ರ ತಂದೆ 20 ದಿನದಲ್ಲಿ ಮುಗಿಸ್ತಾನೆ. ಮತ್ತು ಮಗ ಏನು ಮಾಡ್ತಾನೆ 25 ದಿನದಲ್ಲಿ ಕೆಲಸ ಮುಗಿಸ್ತಾನೆ. ಹೌ ಲಾಂಗ್ ದೇ ವಿಲ್ ಟೇಕ್ ಕಂಪ್ಲೀಟ್ ದ ಜಾಬ್. 3 ಜನನು ಸೇರಿಕೊಂಡು ಜೊತೆಗೆ ವರ್ಕ್ ಮಾಡಿದರೆ ಎಷ್ಟು ಬೇಗ ಮುಗಿಸ್ತಾರೆ, ಎಷ್ಟು ದಿನದಲ್ಲಿ ಮುಗಿಸ್ತಾರೆ? 4 ಆನ್ಸರ್ ಇದೆ. ಲೆಸ್ ದೆನ್ 6 days, ಎಕ್ಸಾಕ್ಟ್ಲಿ 6 days, ಅಪ್ರಾಕ್ಸಿಮೇಟ್ಲಿ 6.4 days, ಮೋರ್ ದೆನ್ 10 days. ಓಕೆ.
ಮ್ಯಾನ್. ಓಕೆ, ಮ್ಯಾನ್ಗೆ ಎಮ್ ಅಂತ ತಗೊಳ್ಳೋಣ. ಅವನು ಎಷ್ಟು ದಿನ? 15 ದಿನ. ಓಕೆ, ಇಸ್ ಫಾದರ್ ಎಫ್ ಅಂತ ತಗೊಳ್ಳೋಣ, 20 days. ಇಸ್ ಸನ್ ಎಸ್ ಅಂತ ತಗೊಳ್ಳೋಣ, ಇವನು ಎಷ್ಟು ದಿನದಲ್ಲಿ ಮುಗಿಸ್ತಾನೆ? ಮಗ 25 ದಿನದಲ್ಲಿ ಮುಗಿಸ್ತಾನೆ. ಸೊ ನೀವು ಮೂರಲ್ಲೂ ಎಲ್ ಸಿ ಎಮ್ ತೆಗೆದರೆ ಟೋಟಲ್ ವರ್ಕ್ ಬರುತ್ತೆ. ಎಲ್ ಸಿ ಎಮ್ ಇಸ್ 300. ಓಕೆ, ಸೊ ಒನ್ ಡೇ ವರ್ಕ್ ಆಫ್ ಮ್ಯಾನ್ 300 ಡಿವೈಡೆಡ್ ಬೈ 15 ಮಾಡಿದರೆ ಯು ವಿಲ್ ಗೆಟ್ ದ 20. ಈ ಒನ್ ಡೇ ವರ್ಕ್ ಆಫ್ ಫಾದರು 300 ಡಿವೈಡ್ ಬೈ 20 ಮಾಡಿದರೆ 15. ಒನ್ ಡೇ ವರ್ಕ್ ಆಫ್ ಸನ್ ಬಂದ್ಬಿಟ್ಟು 300 ಡಿವೈಡೆಡ್ ಬೈ 25 ಮಾಡಿದರೆ ಯು ವಿಲ್ ಗೆಟ್ 12. ದೀಸ್ ಆರ್ ದ ಒನ್ ಡೇ ವರ್ಕ್. ಸಿಂಗಲ್ ಡೇ ವರ್ಕ್ ಏನಿದೆ ಅದು ಯೂನಿಟ್ಸ್ ಇದೆ. ಓಕೆ, ದೆನ್ 3 ಜನನು ಒಟ್ಟಿಗೆ ಕೆಲಸ ಮಾಡಿದರೆ ಎಷ್ಟಾಗುತ್ತೆ? ಎಮ್ ಪ್ಲಸ್ ಎಫ್ ಪ್ಲಸ್ ಎಸ್. ಟೋಟಲ್ ವರ್ಕ್ ಎಷ್ಟಾಯಿತು? 20 ಪ್ಲಸ್ 15 ಪ್ಲಸ್ 12 ಆಯಿತು. ದಿಸ್ ಈಸ್ ದ 47 ಆನ್ಸರ್. ಓಕೆ, ಒನ್ ಡೇ ವರ್ಕ್, 3 ಜನದ್ದು ಒನ್ ಡೇ ವರ್ಕು 47 ಯೂನಿಟ್ಸ್. ಸೊ ನಮಗೇನು ಬೇಕು? ಟುಗೆದರ್, ಎಲ್ಲರೂ ಕೆಲಸ ಟುಗೆದರ್ ಮಾಡಿದರೆ ಟೋಟಲ್ ವರ್ಕ್ 300 ಡಿವೈಡೆಡ್ ಬೈ, ದಿಸ್ ಇಸ್ ದ ಟೋಟಲ್ ವರ್ಕ್ 300 ಡಿವೈಡೆಡ್ ಬೈ ಒನ್ ಡೇ ವರ್ಕ್ ಆಫ್ ಆಲ್ 3 ಎಷ್ಟು? 47. ಇದನ್ನು ನೀವು ಡಿವೈಡ್ ಮಾಡಿ, ಯು ಗೆಟ್ ಅಪ್ರಾಕ್ಸಿಮೇಟ್ಲಿ 6.4 ಡೇಸ್ ಬರುತ್ತೆ. ಅಪ್ರಾಕ್ಸಿಮೇಟ್. ಓಕೆ, ಅಪ್ರಾಕ್ಸಿಮೇಟ್ಲಿ 6.4 ಡೇಸ್. ಓಕೆ, ದಿಸ್ ಇಸ್ ದ ಆನ್ಸರ್. ಸೊ ನೆಕ್ಸ್ಟ್ ಕ್ವಶನ್. A man can do a piece of work in 5 days, okay, but with the help of his son he can do it in 3 days. ಓಕೆ, ಒಬ್ಬ ಮನುಷ್ಯ ಒಂದು ವರ್ಕ್ನ 5 ದಿನದಲ್ಲಿ ಮುಗಿಸ್ತಾನೆ. ಬಟ್ ಅವನ ಮಗನ ಜೊತೆಗೆ ಸೇರ್ಕೊಂಡ್ರೆ, ಅವನ ಮಗನ ಹೆಲ್ಪ್ ತಗೊಂಡ್ರೆ ಆ ಕೆಲಸನ 3 ದಿನದಲ್ಲಿ ಮುಗಿಸ್ತಾನೆ. ಸೊ ಇನ್ ವಾಟ್ ಟೈಮ್ ಕ್ಯಾನ್ ದ ಸನ್ ಡೂ ಇಟ್ ಅಲೋನ್? ಮಗ ಒಬ್ಬನೇ ಅದನ್ನು ಎಷ್ಟು ದಿನದಲ್ಲಿ ಕಂಪ್ಲೀಟ್ ಮಾಡ್ತಾನೆ ಅಂತ ಕ್ವಶನ್ ಇದೆ. ಸೊ here a man can do it in 5 days with the help of his son. Man plus son with the help of his son 3 days ಅಲ್ಲಿ ಮುಗಿಸ್ತಾನೆ. ಸೊ ಎಲ್ ಸಿ ಎಮ್ ಎಷ್ಟು? 15. ದಿಸ್ ದ ಟೋಟಲ್ ವರ್ಕ್. ಓಕೆ, ಒನ್ ಡೇಗೆ ಬೇಕು ಅಂದರೆ 15 ಡಿವೈಡೆಡ್ ಬೈ 5. ಮ್ಯಾನ್ದು 3 ಯೂನಿಟ್ಸ್ ಆಫ್ ವರ್ಕ್ ಇನ್ ಒನ್ ಡೇ. ಸಿಮಿಲರ್ಲಿ ಇಬ್ಬರದು ಸೇರಿದರೆ 5 ಯೂನಿಟ್ಸ್ ಒನ್ ಡೇಯಲ್ಲಿ ವರ್ಕ್ ಮಾಡ್ತಾರೆ. ಓಕೆ, ಸೊ ಇಲ್ಲೇನು ಹೇಳ್ತಿದ್ದಾನೆ? ಮಗ ಒಬ್ಬನೇ ಕೆಲಸ ಮಾಡಿದರೆ ಎಷ್ಟು ಮಾಡ್ತಾನೆ ಅಂತ. ಸೊ ಇಲ್ಲೊಂದು ಈಕ್ವೇಷನ್ ಇದೆ. ಎಮ್ ಬಂದುಬಿಟ್ಟು 3 ಯೂನಿಟ್ಸ್ ವರ್ಕ್ ಮಾಡ್ತಾನೆ ಒನ್ ಡೇದು. ಇಬ್ಬರು ಸೇರಿದರೆ 5 ಯೂನಿಟ್ಸ್. ಸೊ ಇಲ್ಲಿ ಸನ್ ಈಸ್ ಈಕ್ವಲ್ ಟು 5 ಮೈನಸ್ ಮ್ಯಾನ್ ಎಷ್ಟು? 3. ಇಲ್ಲಿ ಮಾಡಿದರೆ ಸನ್ 2 ಯೂನಿಟ್ಸ್ ವರ್ಕ್ ಮಾಡ್ತಾನೆ ಒನ್ ಡೇಗೆ. ಸೊ ಇವಾಗ ಈಸಿ ಆಯಿತು. ಸೊ ಸನ್ ಎಷ್ಟು ದಿನದಲ್ಲಿ ಮುಗಿಸ್ತಾನೆ? ಟೋಟಲ್ ವರ್ಕ್ ಡಿವೈಡೆಡ್ ಬೈ ಒನ್ ಡೇ ವರ್ಕ್ 15 ಡಿವೈಡೆಡ್ ಬೈ 2. ಕರೆಕ್ಟಾಗಿ ರೇಷಿಯೋ ತಗೊಂಡ್ರೆ 7 ಇಂಟು 7 1/2 ಆನ್ಸರ್ ಬರುತ್ತೆ ನೋಡಿ. 7 1/2 ಆನ್ಸರ್ ನೋಡಿ. ಇದನ್ನೇನು ಮಾಡ್ತೀರಾ? ಮಲ್ಟಿಪ್ಲೈ ಮಾಡಿ ಇದನ್ನು ಪ್ಲಸ್ ಮಾಡ್ತೀರಾ. 7 2 14 ಪ್ಲಸ್ 1 15 ಡಿವೈಡೆಡ್ ಬೈ 2. ಓಕೆ, ಓಕೆ, ನೆಕ್ಸ್ಟ್ ಕ್ವಶನ್. ಸಿ ದಿಸ್ ಈಸ್ ಅ ಹೈ ಲೆವೆಲ್ ಕ್ವಶನ್. ಓಕೆ, ಇಲ್ಲಿ ನೋಡಿ, ಎ ಆ್ಯಂಡ್ ಬಿ ಟುಗೆದರ್ ಕ್ಯಾನ್ ಕಂಪ್ಲೀಟ್ ಎ ವರ್ಕ್ ಇನ್. ಎ ಮತ್ತು ಬಿ ಇಬ್ಬರು ಸೇರಿಕೊಂಡ್ರೆ 35 ದಿನದಲ್ಲಿ, ಮತ್ತು ಎ ಅಲೋನ್ ಕ್ಯಾನ್ ಕಂಪ್ಲೀಟ್ ಇಟ್ ಇನ್ 60 days ಆ್ಯಂಡ್ ಬಿ ಅಲೋನ್ ವಿಲ್ ಬಿ ಏಬಲ್ ಟು ಕಂಪ್ಲೀಟ್ ದ ಸೇಮ್ ವರ್ಕ್ ಇನ್ ಹೌ ಮೆನಿ ಡೇಸ್ ಅಂತ ಇದೆ. ಸೊ ಸಾರಿ, ಓಕೆ, ಎ ಆ್ಯಂಡ್ ಬಿ ತಗೊಳ್ಳೋಣ. ನೆಕ್ಸ್ಟ್ ಕ್ವಶನ್ ಸ್ವಲ್ಪ ಹೈ ಲೆವೆಲ್ ಇದೆ, ಈ ಕ್ವಶನ್ ಅಲ್ಲ. ಎ ಆ್ಯಂಡ್ ಬಿ ಕ್ಯಾನ್ ಡೂ ಇಟ್ ಇನ್ 35 days. ಬಿ ಅಲೋನ್ ಎ ಅಲೋನ್ can complete in how many days? 60 days. So you need to take the LCM ತಗೊಂಡ್ರೆ ಇಲ್ಲಿ
420 ಟೋಟಲ್ ವರ್ಕ್ ಬರುತ್ತೆ. ದಿಸ್ ಇಸ್ ದ ಟೋಟಲ್ ವರ್ಕ್. ಸೊ ಒನ್ ಡೇ ವರ್ಕ್ ಬೇಕು ಅಂದರೆ 420 ಡಿವೈಡೆಡ್ ಬೈ 35 ಮಾಡಿದರೆ 12 ಬರುತ್ತೆ. 420 ಡಿವೈಡ್ ಬೈ 60 ಮಾಡಿದರೆ ಯು ವಿಲ್ ಗೆಟ್ ದ 7 ಆಸ್ ದ ಒನ್ ಡೇ ವರ್ಕ್ ಆಫ್ ಎ. ಸೊ ಎ ಪ್ಲಸ್ ಬಿ ಟೋಟಲ್ ವರ್ಕ್ ಇನ್ ಒನ್ ಡೇ 12 ಯೂನಿಟ್ಸ್, ಎ ಒಬ್ಬಂದೇ 7 ಯೂನಿಟ್ಸ್. ಸೊ ನಮಗೆ ಬಿ ಬೇಕು ಅಂದರೆ 12 ಮೈನಸ್ 7 ಈಸ್ ಈಕ್ವಲ್ ಟು 5 ಯೂನಿಟ್ಸ್ ಬಿ. ಸೊ ಬಿ ಅಲೋನ್ ಎಷ್ಟು ದಿನದಲ್ಲಿ ಮಾಡ್ತಾನೆ? ಸಿಮಿಲರ್ಲಿ ಬಿ ಈಸ್ ಈಕ್ವಲ್ ಟು ಟೋಟಲ್ ವರ್ಕ್ 420 ಡಿವೈಡೆಡ್ ಬೈ ಒನ್ ಡೇ ವರ್ಕ್ ಇಸ್ ದ 5. ಎಂಟ್ಲೆ 4. ಓಕೆ, ಬಿ ಈಸ್ ಈಕ್ವಲ್ ಟು 84 ಡೇಸ್. 84 ಡೇಸು ಬಿ ತಗೊತಾನೆ. ಓಕೆ ಓಕೆ ನೆಕ್ಸ್ಟ್ ಕ್ವಶನ್ ನೋಡಿ. ಇಲ್ಲಿ ಎ ಆ್ಯಂಡ್ ಬಿ ಟೇಕ್ 8 ಡೇಸ್, ಬಿ ಆ್ಯಂಡ್ ಸಿ ಟೇಕ್ 12 ಡೇಸ್, ಎ ಬಿ ಆ್ಯಂಡ್ ಸಿ ಟೇಕ್ 6 ಡೇಸ್, ಎ ಆ್ಯಂಡ್ ಸಿ ವಿಲ್ ಟೇಕ್ ಇಟ್ ಎಷ್ಟು ಡೇಸಲ್ಲಿ ತೊಗೊತಾರೆ ಅಂತ. ಎ ಮತ್ತು ಬಿ ಒಂದು ಕೆಲಸನ 8 ದಿನದಲ್ಲಿ ಮುಗಿಸ್ತಾರೆ. ಅದೇ ಥರ ಬಿ ಮತ್ತು ಸಿ ಇಬ್ಬರು ಸೇರಿಕೊಂಡ್ರೆ 12 ದಿನ, ಮತ್ತು 3 ಜನ ಎ ಬಿ ಮತ್ತು ಸಿ 3 ಜನ ಸೇರಿಕೊಂಡ್ರೆ 6 ದಿನದಲ್ಲಿ ಮುಗಿಸ್ತಾರೆ. ಈ ಕೆಲಸನ ಎ ಮತ್ತು ಸಿ ಇಬ್ಬರು ಸೇರಿಕೊಂಡ್ರೆ ಎಷ್ಟು ದಿನದಲ್ಲಿ ಮುಗಿಸ್ತಾರೆ ಅಂತ ನೋಡೋಣ. ಓಕೆ, ಸ್ವಲ್ಪ ಹೈ ಲೆವೆಲ್ ಅಂದರೆ ಏನಿಲ್ಲ, ಸ್ವಲ್ಪ ಕ್ಯಾಲ್ಕುಲೇಷನ್ನು ಜಾಸ್ತಿ ಇರುತ್ತೆ ಅಷ್ಟೇ. ಎ ಪ್ಲಸ್ ಬಿ 8 ಡೇಸ್, ಬಿ ಪ್ಲಸ್ ಸಿ 12 ಡೇಸ್, ಎ ಪ್ಲಸ್ ಬಿ ಪ್ಲಸ್ ಸಿ 3 ಜನನ ಸೇರಿಕೊಂಡ್ರೆ 6 ಡೇಸಲ್ಲಿ ಕಂಪ್ಲೀಟ್ ಮಾಡ್ತಾರೆ. ಸೊ ಈಗ ನಾವೇನು ಮಾಡೋಣ, ಟೋಟಲ್ ವರ್ಕ್ ಅಂದರೆ ಎಲ್ ಸಿ ಎಮ್ ತೊಗೊಳೋಣ. ಎಲ್ ಸಿ ಎಮ್ ಬಂದುಬಿಟ್ಟು ವಿಲ್ ಗೆಟ್ ದ 24 ಆಸ್ ಎಲ್ ಸಿ ಎಮ್. ಸೊ ಒನ್ ಡೇ ವರ್ಕ್ ಆಫ್ ಎ ಪ್ಲಸ್ ಬಿ 24 ಡಿವೈಡ್ ಬೈ 8 ಆದರೆ 3. ಇಲ್ಲಿ 24 ಡಿವೈಡ್ ಬೈ 12 ಅಂದರೆ 2. ಹಿಯರ್ ಸಿಮಿಲರ್ಲಿ 4. ದೀಸ್ ಆರ್ ದ ಒನ್ ಡೇ ವರ್ಕ್ ಆಫ್ ದೀಸ್ ಎ ಪ್ಲಸ್ ಬಿ ಮತ್ತು ಬಿ ಪ್ಲಸ್ ಸಿ ಮತ್ತು ಎ ಪ್ಲಸ್ ಬಿ ಪ್ಲಸ್ ಸಿ ಇದು. ಓಕೆ, ಸೊ ನಮಗೇನು ಬೇಕು ಈಗ? ಎ ಪ್ಲಸ್ ಸಿ ಇದು ಬೇಕು. ಸೊ ಎ ಪ್ಲಸ್ ಸಿ ತೊಗೋಬೇಕಂದ್ರೆ ನಮಗೆ ಒಂದು ಸಿ ಬೇಕು ಮತ್ತು ಎ ಬೇಕು. ನೋಡಿ, ಇಲ್ಲಿ ನಮಗೆ ಎ ಪ್ಲಸ್ ಬಿ ಗೊತ್ತಿದೆ 3, ಬಿ ಪ್ಲಸ್ ಸಿ ಗೊತ್ತಿದೆ 2, ಎ ಪ್ಲಸ್ ಬಿ ಪ್ಲಸ್ ಸಿ ಗೊತ್ತಿದೆ 4. ಸೊ ಇದಕ್ಕೆ ನಾವು ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಿದರೆ ಸಿ ಈಸ್ ಈಕ್ವಲ್ ಟು 4 ಮೈನಸ್ 3 ಈಸ್ ಈಕ್ವಲ್ ಟು 1 ಆಯಿತು. ಓಕೆ, ಸಿ ಯೂನಿಟು 1 ಬಂತು. ಸೊ ನಮಗೆ ಬಿ ಬೇಕು ಅಂದರೆ ಇಲ್ಲಿ ಬಿ ಹಾಕಿದರೆ ಸಿ ಗೊತ್ತಲ್ಲ 1, 2 ಮೈನಸ್ 1 ಈಸ್ ಈಕ್ವಲ್ ಟು 1 ಆಯಿತು. ಬಿ ಈಸ್ ಈಕ್ವಲ್ ಟು 1 ಆಯಿತು. ಸೊ ಎ ಯಾವಾಗ ಎಷ್ಟು ಬಂತು? ಎ ಈಸ್ ಈಕ್ವಲ್ ಟು ಇಲ್ಲಿಗೆ ಎ ಸಬ್ಸ್ಟಿಟ್ಯೂಟ್ ಮಾಡಿದರೆ ಎ ಈಸ್ ಈಕ್ವಲ್ ಟು 3 ಮೈನಸ್ 1 ಈಸ್ ಈಕ್ವಲ್ ಟು 2. ಎ ಈಸ್ ಈಕ್ವಲ್ ಟು 2 ಯೂನಿಟ್ಸ್ ವರ್ಕ್ ಮಾಡ್ತಾನೆ, ಬಿ 1 ಯೂನಿಟ್, ಸಿ 1 ಯೂನಿಟ್. ಸೊ ಎ ಪ್ಲಸ್ ಸಿ ಬಂದುಬಿಟ್ಟು ಎ ಈಸ್ ಈಕ್ವಲ್ ಟು 2 ಯೂನಿಟ್ಸ್ ಪ್ಲಸ್ 1 ಯೂನಿಟ್, ದಟ್ ಈಸ್ ದ 3 ಯೂನಿಟ್ಸ್ ಆಫ್ ವರ್ಕ್. ಅಂದರೆ 24 ಟೋಟಲ್ ವರ್ಕ್ ಡಿವೈಡೆಡ್ ಬೈ 3, 8 ಡೇಸ್. ಓಕೆ, 8 ಡೇಸ್ ಅಲ್ಲಿ ಕಂಪ್ಲೀಟ್. ಎ ಪ್ಲಸ್ ಸಿ ಸೇರಿದರೆ 8 ಡೇಸಲ್ಲಿ ಕಂಪ್ಲೀಟ್ ಮಾಡ್ತಾರೆ. ಸೊ ನೆಕ್ಸ್ಟ್ ಕ್ವಶನ್. ಹಿಯರ್ ಎ ಕಂಪ್ಲೀಟ್ಸ್ ದ ಪೀಸ್ ಆಫ್ ವರ್ಕ್ ಇನ್ 3 ಡೇಸ್, ಬಿ ಕಂಪ್ಲೀಟ್ಸ್ ಇಟ್ ಇನ್ 5 ಡೇಸ್, ಸಿ ಟೇಕ್ಸ್ 10 ಡೇಸ್ ಟು ಕಂಪ್ಲೀಟ್ ದ ಸೇಮ್ ವರ್ಕ್. ಹೌ ಲಾಂಗ್ ವಿಲ್ ದೇ ಟೇಕ್ ಟು ಕಂಪ್ಲೀಟ್ ದ ವರ್ಕ್ ಇಫ್ ದೇ ವರ್ಕ್ ಟುಗೆದರ್? ಓಕೆ, ನೋಡಿ, ಎ 1 ಡೇನ ಒನ್ ವರ್ಕ್ನ 3 ಡೇಸಲ್ಲಿ, ಬಿ 1 ವರ್ಕ್ನ 5 ಡೇಸಲ್ಲಿ, ಮತ್ತು ಸಿ 1 ವರ್ಕ್ನ 10 ಡೇಸಲ್ಲಿ ಕಂಪ್ಲೀಟ್ ಮಾಡ್ತಾರೆ. ಸೊ 3 ಜನ ಸೇರ್ಕೊಂಡ್ರೆ ಎಷ್ಟು ದಿನದಲ್ಲಿ ಕಂಪ್ಲೀಟ್ ಮಾಡ್ತಾರೆ ಅಂತ. ಸೊ ವಿ ನೀಡ್ ಟು ಟೇಕ್ ಇಟ್. ಫಸ್ಟ್ ಏನು ತೊಗೋಬೇಕು? ಎಲ್ ಸಿ ಎಮ್ ತೊಗೋಬೇಕು, ಟೋಟಲ್ ವರ್ಕ್ ತೊಗೋಬೇಕು. ಎಲ್ ಸಿ ಎಮ್ ಆಫ್ ದಿಸ್ ಬಂದುಬಿಟ್ಟು 30 ಬರುತ್ತೆ ನಿಮಗೆ ಎಲ್ ಸಿ ಎಮ್ಮು. ಸೊ ಎಲ್ ಸಿ ಎಮ್ ಇಸ್ ಅ ಬೇಸಿಕ್ ಕಾನ್ಸೆಪ್ಟ್, ಎಲ್ಲರಿಗೂ ಗೊತ್ತಿದೆ ಅಂತ ತಿಳ್ಕೊತೀನಿ. ಓಕೆ, 1 ಡೇ ಯೂನಿಟ್ ಅಂದರೆ ಟೋಟಲ್ ವರ್ಕ್ ಡಿವೈಡೆಡ್ ಬೈ 3. ಎಗೆ 3 ಇದೆಯಾ? ದಿಸ್ ಇಸ್ ದ 10, ಇದು 6, ಇದು 3.
ಓಕೆ. ಓಕೆ, ಸೊ ಎ ಪ್ಲಸ್ ಬಿ ಪ್ಲಸ್ ಸಿ ಒನ್ ಡೇ ವರ್ಕ್ ಎಷ್ಟಾಯಿತು? 10 ಪ್ಲಸ್ 6 ಪ್ಲಸ್ 3. ಓಕೆ, ದಿಸ್ ಇಸ್ ದ 19 ಆಯಿತು. ಸೊ ಒನ್ ಡೇ ವರ್ಕ್ ಆಫ್ ಮತ್ತು ಆಲ್ 3 ಈಸ್ 19 ಆಯಿತು. ಸೊ 30 ಡಿವೈಡ್ ಬೈ 19 ಮಾಡಿದರೆ ಎಷ್ಟು ಬರುತ್ತೆ ನಿಮಗೆ? ಸೊ ನೋಡಿ, ಟೋಟಲ್ ವರ್ಕ್ ಎಷ್ಟಿದೆ? 30 ಇದೆ. ಆಲ್ ಟುಗೆದರ್ 30 ಡಿವೈಡೆಡ್ ಬೈ ಎಲ್ಲರ ಜೊತೆಗೆ ವರ್ಕ್ ಮಾಡಿದರೆ 30 ಡಿವೈಡೆಡ್ ಬೈ 19 ಮಾಡಿದರೆ ಯು ವಿಲ್ ಗೆಟ್ 1.5 ಡೇಸ್. ಓಕೆ, ದಿಸ್ ಇಸ್ ದ ಕರೆಕ್ಟ್ ಆನ್ಸರ್. ಸೊ ನೆಕ್ಸ್ಟ್ ಕ್ವಶನ್. Rima can complete a piece of work in 12 days while Seema can do the same work in 18 days. If they both work together, then how many days will require to finish the work? Rima can complete it in ಎಷ್ಟು ದಿನ? 12 ದಿನ. Seema ಎಷ್ಟು ದಿನದಲ್ಲಿ? 12 ದಿನ. ಸಿಮಿಲರ್ಲಿ ಟೋಟಲ್ ವರ್ಕ್ LCM 36 ಬರುತ್ತೆ. ಸೊ ಇಲ್ಲಿ ತಗೊಳ್ಳಿ, 18 ಸಾರಿ 3 ಬರುತ್ತೆ. 12 36 by 12 3 is the ಒನ್ ಡೇ ವರ್ಕ್ ಆಫ್ ರೀಮಾ. ಸೀಮಾದು ಒನ್ ಡೇ ವರ್ಕ್ ಬಂದುಬಿಟ್ಟು 2. ಓಕೆ, ಸೊ ರೀಮಾ ಪ್ಲಸ್ ಸೀಮಾದು ಟೋಟಲ್ ವರ್ಕ್ ಬಂದುಬಿಟ್ಟು 5. ಸೊ together, if they work together, total work divided by one day work of both ಅಂದರೆ you will get 7.2 days. Answer is the 7.2 days. Okay, ಸೊ ಇಲ್ಲಿ ಈ ಸೆಷನ್ನ ವೈಂಡ್ ಅಪ್ ಮಾಡೋಣ. ಸೊ ನೆಕ್ಸ್ಟ್ ಸೆಷನಲ್ಲಿ ಇದಕ್ಕಿಂತ ಸ್ವಲ್ಪ ಅಪ್ಡೇಟೆಡ್ ಅಂದರೆ ಹೇಗೆ ಅಂದರೆ, ಇವಾಗ ಎ ಪ್ಲಸ್ ಬಿ ಜೊತೆಗೆ ಕೆಲಸ ಮಾಡ್ತಾರೆ. ಎ ಅರ್ಧಕ್ಕೆ ಬಿಟ್ಟು ಹೋಗ್ತಾನೆ, ಬಿ ಅದೇ ಕೆಲಸನ ಎಷ್ಟು ದಿನದಲ್ಲಿ ಮುಗಿಸ್ತಾನೆ, ಆ ಥರ ಕಾನ್ಸೆಪ್ಟು. ಮತ್ತು ಇನ್ನೊಂದು ಎ ಒಂದು 4 ದಿನ ಫಸ್ಟು ವರ್ಕ್ ಮಾಡ್ತಾನೆ, ಆಮೇಲೆ ಬಿಟ್ಟು ಹೋಗ್ತಾನೆ. ಆ ಬಿಟ್ಟೋಗಿರೋ ವರ್ಕ್ನ ಬಿ ಎಷ್ಟು ದಿನದಲ್ಲಿ ಕಂಪ್ಲೀಟ್ ಮಾಡ್ತಾನೆ, ಆ ಥರ ಕೆಲವು ಎಕ್ಸಾಂಪಲ್ಸ್ ಇದ್ದಾವೆ, ಕ್ವಶನ್ಸು. ಅದನ್ನು ಸಾಲ್ವ್ ಮಾಡೋಣ. ಓಕೆ, ಥ್ಯಾಂಕ್ ಯು ಆ್ಯಂಡ್ ಆಲ್.